ಆ ದುಡ್ಡು ತಗೊಂಡಿರೋದು ಜಗ್ಗಿಯವರಲ್ಲ, ನಾನು. ಬಂಗಾರಿ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ಸುಮ್ನೆ ಏನೇನೋ ಹೇಳ್ಬೇಡ. ಹೌದು, ನಾನು ಹೇಳ್ತಿರೋದು ನಿಜಾನೇ. ದುಡ್ಡು ತಗೊಂಡಿದ್ದು ನಾನೇ. ಯಾವುದು ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗದಲ್ಲಿ ಇದ್ರೇನೆ ಮರ್ಯಾದೆ. ಚಪ್ಪಲಿನ ಹೊಸ್ತು ಆಚೆನೆ ಇಡಬೇಕು, ಮನೆ ಒಳಗೆ ತಂದು ಮೆರವಣಿಗೆ ಮಾಡಬಾರ್ದು. ನಾಯಿನ ತಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರು ಉಚ್ಚೆ ಉಯ್ಕೊಳ್ಳೋದು ಬಿಡ್ಲಿಲ್ವಂತೆ. ಹಾಗಾಯ್ತಲ್ಲ ಬಂಗಾರಿ ನಿನ್ನ ಸ್ಥಿತಿ. ಇನ್ನ ನೀವಿಬ್ರು ಸೇರಿ ನನ್ನ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ನಿಮಗೆ ನೆಮ್ಮದಿನೇ ಸಿಗೋದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಇವನು ಉರುಳ ಸೇವೆನ ಎಂಗಿಲಲೆ ಮೇಲ್ ಮಾಡ್ಲಿ. ಚಂದ್ರ ಏನೇ ಪ್ರಯತ್ನ ಪಟ್ಟರು ಶ್ರೀಚಕ್ರ ಸಿಕ್ತಿಲ್ಲ ಅಂದರೆ ಯಾವುದೋ ಒಂದು ಮಹಾಶಕ್ತಿ ಅಡ್ಡ ನಿಂತಿದೆ ಅಂತಾನೆ ಅರ್ಥ. ಮೊದಲು ಆ ತಡೆನ ನಿವಾರಣೆ ಮಾಡೋಕ್ಕೆ ನೋಡು. ಸುಮ್ಮನೆ ನಿನ್ನ ಮಗನ್ನ ಅಂತ ನಿಂತ್ಕೋಬೇಡ. ಅನ್ನೋದು ಏನು ಮಾಡಲಿ ವೈಜಯಂತಿ? ಹತಾಶೆ ಅನ್ನೋದು ನನ್ನನ್ನು ಹೀಗೆಲ್ಲ ಮಾತಾಡಿಸ್ತಾ ಇದೆ. ಸೋಲು ಅನ್ನೋದು ಕಂಗೆಡಿಸ್ತಾ ಇದೆ, ಹಿಂಸಿಸ್ತಾ ಇದೆ, ಚುಚ್ಚುತ್ತಾ ಇದೆ. ನನಗೇನು ಚಿಕ್ಕ ವಯಸ್ಸು ಅನ್ಕೊಂಡ್ಯಾ ವೈಜಯಂತಿ? ವಯಸ್ಸು ಮೀರ್ತಾ ಇದೆ. ನಾನು ಹೋಗೋಷ್ಟರಲ್ಲಿ ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾಗಬೇಕು. ಇಲ್ಲ ಅಂತಂದ್ರೆ ನನ್ನ ಜೀವನದ ಹುಟ್ಟಿ ನಿರರ್ಥಕತೆಯಾಗ್ಬಿಡುತ್ತೆ.
ಜಾಜಿ ಗರ್ಭದಲ್ಲಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನವಾಗುತ್ತೆ ಅಂತ ಗೊತ್ತಾದ ತಕ್ಷಣ ನಿಮ್ಗಳನ್ನ ಕರೆಸ್ಕೊಂಡೆ. ಚಂದ್ರಾಧರನಿಗೂ ಜಾಜಿಗೂ ಮದುವೆ ಮಾಡಿದ್ರೆ ಶ್ರೀಚಕ್ರದ ಸರ್ವಾಧಿಕಾರವನ್ನ ನಾನು ಪಡ್ಕೋಬಹುದು ಅನ್ನೋ ಆಸೆ ಪಟ್ಟೆ. ಆದ್ರೆ ಜಾಜಿಗೂ ಚಂದ್ರಾಧರನಿಗೂ ಮದುವೆ ಆಗ್ಲಿಲ್ಲ. ಆದ್ರೂ ಬಿಡ್ಲಿಲ್ಲ. ಚಂದ್ರಾಧರನ ಜಾಜಿನ ಸೇರಿಸಿ ಪ್ರಸ್ತಾವ ಮಾಡಬೇಕು ಅಂತ ಹೇಳಿ ನಮ್ಮನೆಯಲ್ಲಿ ಏರ್ಪಾಟ್ ಮಾಡ್ತೀನಿ. ಆಗ್ಲಾದ್ರೂ ನಾನು ಶ್ರೀಚಕ್ರವನ್ನು ಪಡ್ಕೋಬೇಕು ಅನ್ನೋ ದೂರದೃಷ್ಟಿಯಿಂದ. ಆದ್ರೆ ಆ ಕಡ್ಕಿ ಚಂದ್ರಾಧರನ ವಶೀಕರಣ ಮಾಡ್ಕೊಂಡ್ಬಿಟ್ಟ. ಈ ಕಡೆ ಬಂಗಾರಿ ಜಾಜಿನ ಕರ್ಕೊಂಡು ಹೊರಟೋಗ್ಬಿಟ್ಟ. ಆಗಲೇ ನನಗೆ ಗೊತ್ತಾಯ್ತು, ಇನ್ನು ಈ ಜನ್ಮದಲ್ಲಿ ಶ್ರೀಚಕ್ರ ನನಗೆ ದಕ್ಕೋದಿಲ್ಲ ಅಂತ. ನನಗೆ ದಕ್ಕದೇ ಇರೋ ಶ್ರೀಚಕ್ರ ಬೇರೆ ಯಾರಿಗೂ ದಕ್ಕಬಾರದು ಅಂತ ನಿರ್ಧಾರ ಮಾಡ್ತೀನಿ. ಅವರಿಬ್ಬರ ವ್ರತಭಂಗ ಮಾಡೋದಕ್ಕೆ ನೋಡಿದೆ. ಆದರೆ ವ್ರತದಲ್ಲೂ ನಾನು ಹೆಣದ ಸಂಚನ್ನ ಮೀರಿ ಅವರಿಗೆ ಗೆದ್ದು ಬಿಟ್ರು. ಆದರೂ ಬಿಡ್ಲಿಲ್ಲ. ಸೂರ್ಯಾಂಶು ಚಂದ್ರಾಧರನ ಜಾಜಿ ಹತ್ರ ಕಳಿಸಿ ಹೆಣ್ಣಿನ ಸಹಜ ಆಸೆಗಳು ಅವಳಲ್ಲಿ ಕೆರಳೋ ಹಾಗೆ ಮಾಡಿ ಸೀರೆ ಒಡವೆಗಳ ಮೇಲೆ ಆಸೆ ಬರೋ ಹಾಗೆ ಮಾಡಿದೆ. ಬಂಗಾರಿನ ಅಲ್ಲಿ ಹೆಣಿಯೋದಕ್ಕೆ ನೋಡಿದೆ. ಆದ್ರೆ ಆ ಬಂಗಾರಿ ಮರ್ಯಾದೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಕದ್ದಿದ್ದ ನಾನೇ ಅಂತ ಒಪ್ಕೊಂಡ್ಬಿಟ್ಟ. ರಾಜಲಕ್ಷ್ಮಿಯವರು ಎಂಜಲೆಲೆ ಮೇಲೆ ಉರುಳಾಡೋ ಶಿಕ್ಷೆಯನ್ನ ಅವನಿಗೆ ಕೊಟ್ಟಿದ್ದಾರೆ. ಅದನ್ನು ಅವನು ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ. ಇಷ್ಟೊತ್ತಿಗೆ ಅದು ನಡೀತಾ ಇರಬಹುದು. ಈಗ ಹೇಳುವ ಜಯಂತಿ, ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನಾನು ಪಟ್ಟ ಪ್ರಯತ್ನ ಒಂದ ಎರಡ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಶ್ರೀಚಕ್ರ ನನಗೆ ದಕ್ಕಲಿಲ್ಲ ಅಂತ ಅಂದ್ರೆ ರೋಷ ಉಕ್ಕಲ್ವ ನನಗೆ? ನೀವು ಬಂದು ಏನೂ ಸಹಾಯ ಮಾಡಲಿಲ್ಲ ಅನ್ನೋ ಕೊರಗು ನನ್ನನ್ನು ಬಾಧಿಸಲ್ವ? ಹೇಳುವ ಜಯಂತಿ, ನೀನು ನಿನ್ನ ಅಳಿಯ ಇಲ್ಲಿ ಬಂದು ನನಗೇನು ಉಪಕಾರ ಮಾಡಿದ್ವಿ? ಆದರೆ ಶ್ರೀಚಕ್ರದಂಥ ಮಹಾನ್ ಶಕ್ತಿಗೆ ಜನ್ಮ ನೀಡಬೇಕಾದ್ರೆ ನೀವು ಅಷ್ಟೇ ಶಕ್ತಿಶಾಲಿಗಳಾಗಬೇಕು. ಅವರಿಬ್ಬರನ್ನು ನಮ್ಮಿಂದ ಕಾಪಾಡೋದಕ್ಕೆ ಅಮ್ಮನವರು ಯಾರನ್ನು ಬಿಟ್ಟಿದ್ದಾರೆ? ಅದೇ ದೇವಸ್ಥಾನದಲ್ಲಿ ದೀಪ ಮಾರೋ ಹೆಂಗಸು ಶ್ರೀಮತಿ.